ನೆಹರು ಮರಿ ಮೊಮ್ಮಗಳ ಹೆಸರು ಇಟ್ಕೊಂಡಿರುವಂತಹ ನಿಮಗೆ RSS ಬ್ಯಾನ್ ಮಾಡಲು ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಪ್ರಿಯಾಂಕಾ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಪ್ರತಾಪ್ ಸಿಂಹ. ಯಾಕೆ ನೀವು ಹೀಗೆ ಮಾತನಾಡ್ತೀರಿ RSS ಬಗ್ಗೆ? RSS ಅನ್ನು ಬ್ಯಾನ್ ಮಾಡೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಗುಡುಗಿದ್ದಾರೆ. ನೆಹರು ಮರಿ ಮೊಮ್ಮಗಳ ಹೆಸರು ಇಟ್ಕೊಂಡಿರುವಂತಹ ನಿಮಗೆ RSS ಅನ್ನು ಬ್ಯಾನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾವತ್ತೂ ಕೂಡ ಸಾಧ್ಯ ಆಗಲ್ಲ ನಿಮಗೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರತಾಪ್ ಸಿಂಹ. ಖರ್ಗೆ ವಿಚಾರದಲ್ಲಿ ಮೈಸೂರಿನಲ್ಲಿ ಪ್ರತಿಕ್ರಿಯೆ ಮಾಡಿದಂತಹ ಪ್ರತಾಪ್ ಸಿಂಹ ನೆಹರು ಕೈಯಲ್ಲೇ ಬ್ಯಾನ್ ಮಾಡೋಕ್ಕೆ ಆಗಲಿಲ್ಲ ಆ ಕಾಲದಲ್ಲಿ, ಇನ್ನು ಮರಿ ಮೊಮ್ಮಗಳ ಒಂದು ಹೆಸರನ್ನ ಇಟ್ಕೊಂಡಿರುವಂಥ ನಿಮಗೆ ಯಾವಾಗ ಸ್ವಾಮಿ ಆಗುತ್ತೆ ಈ ಒಂದು RSSನ ಬ್ಯಾನ್ ಮಾಡೋಕ್ಕೆ? ನಿಮ್ಮ ಕೈಯಲ್ಲಿ ಕೂಡ ಬ್ಯಾನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಗುಡುಗಿರುವಂಥದ್ದು ಪ್ರತಾಪ್ ಸಿಂಹ. RSS ಬಂದಾಗ, ಹಿಂದುತ್ವದ ವಿಚಾರ ಬಂದಾಗ ಮಾತಾಡೋಕ್ಕೆ ಬರುವಂತಹ ನಾಯಕರಲ್ಲಿ ಪ್ರತಾಪ್ ಸಿಂಹ ಕೂಡ ಒಬ್ಬರು. ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಗ ಮಾತನಾಡಿದ್ದಾರೆ. ಯಾಕಂದರೆ ಪ್ರಿಯಾಂಕ್ ಖರ್ಗೆ RSS ಚಟುವಟಿಕೆಗಳಿಗೆ ಅಥವಾ ಇಡೀ RSSನೇ ಬ್ಯಾನ್ ಮಾಡಬೇಕು ಅಂತ ಹೇಳಿ ಕೋರಿ CMಗೆ ಪತ್ರವನ್ನು ಬರೆದಿದ್ರು. ಒಂದು ವೇಳೆ ನನ್ನ ಕೈಯಲ್ಲಿ ಅಧಿಕಾರ ಏನಾದರೂ ಇದ್ದಿದ್ದೆ ಆಗಿದ್ದರೆ ಇಷ್ಟೊತ್ತಿಗೆ ನಾನು RSS ಅನ್ನು ಬ್ಯಾನ್ ಮಾಡಿಬಿಡ್ತಾ ಇದ್ದೆ ಅಂತ ಕೂಡ ಹೇಳಿದರು. ಈ ಒಂದು ವಿವಾದಾತ್ಮಕ ಹೇಳಿಕೆ ಮತ್ತು ಅವರು ಬರೆದಂತಹ ಒಂದು ಪತ್ರದ ವಿಚಾರವಾಗಿ ಏನಾಗ್ತಾ ಇದೆ ಅಂದರೆ ಚರ್ಚೆ ಆಗ್ತಾ ಇತ್ತು. ಈಗ ಈ ಒಂದು ವಿಚಾರಕ್ಕೆ ಪ್ರತಾಪ್ ಸಿಂಹರ ಎಂಟ್ರಿ ಆಗಿದೆ, ಮಾತನಾಡ್ತಾ ಇದ್ದಾರೆ ಅವರು ಕೂಡ. ಏನ್ರಿ ನೀವು ನೆಹರು ಮರಿ ಮೊಮ್ಮಗಳೊಂದು ಹೆಸರು ಇಟ್ಕೊಂಡಿದ್ದೀರಾ, ಹೆಸರು ಇಟ್ಕೊಂಡ ಮಾತ್ರಕ್ಕೆ ನೀವು ಎಲ್ಲನೂ ಮಾತಾಡಬಹುದು, ಏನೇನೋ ಹೇಳ್ಬೋದು ಅಂತ ಅಲ್ಲ. ಯೋಚನೆ ಮಾಡಿ ಮಾತಾಡಿ. ಆ ಕಾಲದಲ್ಲಿ ನೆಹರು ಅವರಿಗೇನೆ ಈ ಒಂದು RSSನ್ನು ಬ್ಯಾನ್ ಮಾಡೋಕ್ಕೆ ಆಗಲಿಲ್ಲ. ಆಗಿರುವಾಗ ನೀವು ಹೇಳಿದ ತಕ್ಷಣ, ನೀವು ಮಾತಾಡಿದ ತಕ್ಷಣ, ನೀವು ಪತ್ರವನ್ನು ಬರೆದ ತಕ್ಷಣ ಇದು ಆಗಿಬಿಡುತ್ತಾ? ಇದು ಎಂದಿಗೂ ಕೂಡ ಸಾಧ್ಯವಾಗದಂತಹ ಒಂದು ವಿಚಾರ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಗಂತ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದಂತಹ ಸಿಂಹದ ರೀತಿಯಲ್ಲಿ ಗರ್ಜನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ. ನೆಹರು ಕೈಯಲ್ಲೇ ಆಗಲಿಲ್ಲ, ನೆಹರು ಮೊಮ್ಮಗಳ ಒಂದು ಹೆಸರನ್ನೇ ಮರಿ ಮೊಮ್ಮಗಳ ಹೆಸರು ಇಟ್ಕೊಂಡಿದ್ದೀರಿ ನೀವು, ನಿಮ್ಮ ಕೈಯಲ್ಲಿ ಏನಾಗುತ್ತೆ? ನಿಮ್ಮಂಥವ್ರು ಯಾರೇ ಬಂದರೂ ಸರಿ ಈ ಒಂದು RSSನ ಬ್ಯಾನ್ ಮಾಡೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಪ್ರತಾಪ್ ಸಿಂಹ ಮಾತಾಡಿರುವಂಥದ್ದು. RSS ವಿಚಾರ ಏನಿದೆ ಬಂದಾಗ, ಈ ಒಂದು RSS ಸಂಘಟನೆ ಒಂದು ವಿಚಾರ ಬಂದಾಗ BJPಯ ನಾಯಕರು ಸಿಡಿದೇಳ್ತಾರೆ. ಈಗಾಗಲೇ ಸಾಕಷ್ಟು ಜನ ನಾಯಕರು ಕೂಡ ಮಾತನಾಡಿದ್ದಾರೆ. ಈ ರೀತಿಯಲ್ಲಿ ಈಗ ಪ್ರತಾಪ್ ಸಿಂಹ ಕೂಡ ಮಾತನಾಡ್ತಾ ಇರುವಂಥದ್ದು ಪ್ರಿಯಾಂಕ್ ಖರ್ಗೆಗೆ ಯಾವುದೇ ಕಾರಣಕ್ಕೂ ಕೂಡ ಬ್ಯಾನ್ ಮಾಡೋಕ್ಕೆ ಆಗಲ್ಲ ಈ ಒಂದು RSSನ ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಈ ರೀತಿಯಾಗಿ ಒಂದು ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಜಮೀರ್ನ ಒಂದು ಬಿಳಿ ಟೋಪಿ ಸಾಬಣ್ಣ ಅಂತ ಕರಿತೀರಾ ನೀವು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. DKಗೆ ತಿಳಿದಂತಹ ಪ್ರತಾಪ್ ಸಿಂಹ DKಗೆ ಹೇಳ್ತಾ ಇರುವಂಥದ್ದು. ನಿನ್ನೆ ಮುನಿರತ್ನಾರನ್ನ ನೀವು ಕರಿ ಟೋಪಿ MLA ಬಾರೋ ಅಂತ ಕರೆದಿದ್ರಿ. ಆ ಒಂದು ವಿಚಾರವಾಗಿ ಹೇಳ್ತಾ ಇದ್ದಾರೆ. ಸ್ಥಳೀಯ ಶಾಸಕರಿಗೆ, ಸಂಸದರಿಗೆ ಗೌರವ ಕೊಡಿ ಫಸ್ಟ್. ನೀವು ಮುನಿರತ್ನ ಕೂರುವಂತಹ ಒಂದು ಜಾಗದಲ್ಲಿ ಜಮೀರ್ ಕುಳಿತಿದ್ರೆ ಏನು ಮಾಡ್ತಾ ಇದ್ರಿ ನೀವು? ಹೇ ಬಿಳಿ ಟೋಪಿ ಸಾಬಣ್ಣ ಬಾ ಅಂತ ಕರಿತಾ ಇದ್ರ? ಕರೆಯುವ ದಮ್ ತಾಕತ್ತು DKಗೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುಸುಮಾ ಅವರನ್ನು MLC ಮಾಡಿಸಿ, ನೀವು ರಾಜ್ಯಸಭೆಗೆ ಸ್ಥಾನ ಕೊಡಿಸಿ, ಇದನ್ನು ಬಿಟ್ಟು ಆದರೆ ಸ್ಥಳೀಯ ಶಾಸಕರಿಗೆ ಯಾಕೆ ಕಿರುಕುಳ ಕೊಡ್ತೀರಾ? ನೀವು ಬೇರೆ ಏನಾದರೂ ಮಾಡಿ, ಆದರೆ ಸ್ಥಳೀಯ ಒಂದು ಶಾಸಕರಿಗೆ, ಸಂಸದರಿಗೆ ಯಾಕೆ ಕಿರುಕುಳ ಕೊಡ್ತೀರಾ? ಏನು ಮುನಿರತ್ನ ಇದ್ರು, ಅವರನ್ನು ನೀವು ಕರೆದಿದ್ರಿ ಕರಿ ಟೋಪಿ MLA ಬಾ ಅಂತ. ಒಂದು ಪಕ್ಷದಲ್ಲಿ ಅದೇ ಜಾಗದಲ್ಲಿ ಜಮೀರ್ ಇದ್ದಿದ್ರೆ, ಜಮೀರ್ ಅಹಮದ್ ಖಾನ್ ಅವರೇನಿದ್ದಾರೆ, ಅವರೇನಾದರೂ ಇದ್ದಿದ್ರೆ ನಿಮ್ಮ ಮಂತ್ರಿಗಳು, ಅವರನ್ನು ಕೂಡ ನೀವು ಬಿಳಿ ಟೋಪಿ MLA ಅಥವಾ ಇನ್ನೊಂದು ಮತ್ತೊಂದು ಏನಾದರೂ ಕರಿತಾ ಇದ್ರಾ? ಅವಮಾನ ಆಗೋ ರೀತಿಯಲ್ಲಿ ಯಾಕೆ ಈಗ ಮಾತಾಡಿದ್ರಿ? ಮಾತಾಡೋಕ್ಕೂ ಮುಂಚೆ ಎಚ್ಚರವಿರಬೇಕು. ಯಾರಿಗೆ ಯಾವ ರೀತಿಯಾದಂಥ ಗೌರವ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು.
ಬಿಳಿ ಟೋಪಿ ಸಾಬಣ್ಣ ಅಂತ ಕರಿತಾ ಇದ್ರ ನೀವು ಜಮೀರ್ಗೆ? ಹೇಳಿ ನೋಡೋಣ. ನಿಮಗೆ ಆ ರೀತಿ ಕರೆಯುವಂತಹ ದಮ್ಮಿದೆಯಾ, ಧೈರ್ಯ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಪ್ರತಾಪ್ ಸಿಂಹ. DK ಶಿವಕುಮಾರ್ ವಿರುದ್ಧ ಕೂಡ ಗುಡುಗಿದ್ದಾರೆ. ಸಿಂಹದ ರೀತಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ರಾಜ್ಯಸಭೆಗೆ ಸ್ಥಾನ ಕೊಡಿಸಿದ್ರಿ ನೀವು ಕುಸುಮಾಗೆ, ಅದನ್ನು ನೋಡ್ಕೊಳ್ಳಿ. ಆದರೆ ಸ್ಥಳೀಯ ಶಾಸಕರಿಗೆ ಯಾಕೆ ಕಿರುಕುಳ ಕೊಡ್ತೀರಾ? ನಿಮ್ಮ ನಡವಳಿಕೆ ನಿಜವಾಗ್ಲೂ ಕೂಡ ಮೆಚ್ಚುವಂಥದ್ದಲ್ಲ. ಇದನ್ನು ನಾವು ಖಂಡಿಸ್ತೀವಿ ಅನ್ನೋ ರೀತಿಯಲ್ಲಿ ಪ್ರತಾಪ್ ಸಿಂಹ ಮಾತಾಡಿರುವಂಥದ್ದು. DK ಸಾಹೇಬ್ರೆ, ನೀವು ಏನು ಮಾತನಾಡ್ತಾ ಇದ್ದೀರಾ ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅದೇ ಮುನಿರತ್ನ ಅವರ ಒಂದು ಜಾಗದಲ್ಲಿ ಜಮೀರ್ ಅಹಮದ್ ಇದ್ದಿದ್ರೆ ನೀವು ಅವರ ಟೋಪಿಯನ್ನು ಗುರಿಯಾಗಿಟ್ಟುಕೊಂಡು ಹೇಳ್ತಾ ಇದ್ರೆ ಏನಾದರೂ ಒಂದು ಹೇಳಿಕೆಯಿಂದ. ಇದು ಸಾಕಷ್ಟು ಚರ್ಚೆ ಆಯಿತು. ನಿನ್ನೆ DK ಶಿವಕುಮಾರ್ ಹೇಳಿದಾಗಿಂದ ಕೂಡ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ. RSSನ ಟೋಪಿ ಅದು, RSSನ ಸಮವಸ್ತ್ರದಲ್ಲೇ ಮುನಿರತ್ನ ಬಂದಿದ್ರು. ಅವರಿಗೆ ಆಹ್ವಾನ ಇರಲಿಲ್ಲ ಆ ಒಂದು ಕಾರ್ಯಕ್ರಮಕ್ಕೆ, ಆದರೂ ಕೂಡ ನಾನು ಸಾರ್ವಜನಿಕನಾಗಿ ಬಂದಿದ್ದೆ ಅಂತ ಹೇಳಿದರು ಅವರು. ಹಾಗೆ ಬಂದಂತಹ ಒಬ್ಬ ವ್ಯಕ್ತಿಯನ್ನು, ಜನಪ್ರತಿನಿಧಿಯನ್ನು DK ಶಿವಕುಮಾರ್ ಅವರು ಕರೀತಾರೆ, ಬನ್ರಿ MLA, ಕರಿ ಟೋಪಿ MLA, ಇಲ್ಲಿ ಬನ್ರಿ, ಈ ಕಡೆ ಬನ್ರಿ ಅಂತ ಕರೀತಾರೆ. ಇದೇ ವಿಚಾರವಾಗಿ ಪ್ರತಾಪ್ ಸಿಂಹ ಮಾತಾಡ್ತಾ ಇರುವಂಥದ್ದು. ಒಂದು ವೇಳೆ ಆ ಜಾಗದಲ್ಲಿ ಜಮೀರ್ ಅವರು ಇದ್ದರೆ ಅಥವಾ ಮತ್ತೊಂದು ಒಬ್ಬರು ಯಾರೋ ಒಬ್ಬರು ಮುಸ್ಲಿಂ ನಾಯಕರು ಯಾರಾದರೂ ಇದ್ದಿದ್ರೆ ನೀವು ಅವರ ಒಂದು ಟೋಪಿಯನ್ನು ಗುರಿಯಾಗಿಸಿಕೊಂಡು ಬಿಳಿ ಟೋಪಿ ಸಾಬಣ್ಣ ಬಾ ಅಂತ ಕರಿತಾ ಇದ್ರ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಪ್ರತಾಪ್ ಸಿಂಹ. ರಾಜಕೀಯವಾಗಿ ಇದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. RSSನ ಒಂದು ಸಮವಸ್ತ್ರದ ಬಗ್ಗೆ, RSSನ ಟೋಪಿಯ ಬಗ್ಗೆ ಈ ರೀತಿ DK ಶಿವಕುಮಾರ್ ಹೇಳಿರುವಂಥದ್ದು ನಿಜಕ್ಕೂ ಕೂಡ ಖಂಡನೀಯ ಅಂತ ಹೇಳಿ BJPಯ ಎಲ್ಲ ನಾಯಕರು ಕೂಡ ಮಾತನಾಡ್ತಾ ಇರುವಂಥದ್ದು. ಇದು ನಾವು ಒಪ್ಪೋದಿಲ್ಲ, ಇದಕ್ಕೆ ನೀವು ಕ್ಷಮೆ ಯಾಚನೆ ಮಾಡಬೇಕಂತ ನಿನ್ನೆ ನೋಡಿದ್ರೆ ಮುನಿರತ್ನ ಅವರು ರೋಡ್ನಲ್ಲೇ ಕೂತ್ಕೊಂಡ್ಬಿಟ್ಟು ಪ್ರತಿಭಟನೆ ಮಾಡೋ ರೀತಿ ಕೂತ್ಕೊಂಡ್ಬಿಟ್ಟಿದ್ರು. ಏನೇ ಆದರೂ ಸರಿ ಅಂತ ಹೇಳಿ ಮೌನವಾಗಿ ಕೂತ್ಕೊಂಡು ನನಗೆ DK ಕ್ಷಮೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಮತ್ತೆ ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿದ್ದರು ಅಂತ ಕೂಡ ಮುನಿರತ್ನ ಅವರು ಹೇಳಿಕೊಂಡಿದ್ರು. ಇದೇ ವಿಚಾರವಾಗಿ ಈಗ ಪ್ರತಾಪ್ ಸಿಂಹ ಮಾತನಾಡ್ತಾ ಇದ್ದಾರೆ. DK ಸಾಹೇಬ್ರೇ, ನೀವೇನಿದ್ದೀರಿ, ನೀವು ಮುಖ್ಯಮಂತ್ರಿಗಳು ಹಾಕಿದ್ದೀರಿ. ಯಾವ ಸಂಸದರಿಗೆ, ಯಾವ ಒಂದು ಶಾಸಕರಿಗೆ, ಯಾವ ಸಚಿವರಿಗೆ, ಯಾವುದೇ ಒಂದು ಜನಪ್ರತಿನಿಧಿ ನಾಯಕರುಗಳಿಗೆ ನೀವು ಮೊದಲು ಗೌರವ ಕೊಡೋದನ್ನು ಕೊಡಿ. ಯಾರಿಗೆ ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಗೌರವ ಕೊಡಬೇಕು ಅನ್ನೋದನ್ನು ನೀವು ಕಲಿಬೇಕು. ಯಾಕಂದರೆ ನೀವಿರುವಂತಹ ಸ್ಥಾನ ಅಂಥದ್ದು. ನೀವು ಈಗ ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿದ್ದೀರಿ. ನೀವೇ ಈ ರೀತಿಯಾಗಿ ಮಾತಾಡಿದರೆ, ನೀವೇ ಈ ರೀತಿಯ ಒಂದು ವರ್ತನೆಯನ್ನು ಮಾಡಿದರೆ, ಇನ್ನು ಉಳಿದಂಥವರು, ನಿಮ್ಮ ಹಿಂದೆ ಇರುವಂಥವರು, ನಿಮ್ಮನ್ನು ಬೆಂಬಲಿಸುವಂಥವರು, ನಿಮ್ಮ ಅನುಯಾಯಿಗಳು ಮತ್ತು ನಿಮ್ಮ ಅಭಿಮಾನಿಗಳು ಎಲ್ಲರೂ ಕೂಡ ಹಾಗಾದರೆ ಹೀಗೆ ಕಲಿಬೇಕಾ? ನಿಮ್ಮನ್ನು ನೋಡಿ ಅವರೂ ಕಲಿತಾರೆ. ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಈ ರೀತಿ ಮಾತಾಡೋಕ್ಕೂ ಮುಂಚೆ ಅನ್ನೋ ರೀತಿಯಲ್ಲಿ ಪ್ರತಾಪ್ ಸಿಂಹ ಮಾತಾಡಿರುವಂಥದ್ದು. DK ಶಿವಕುಮಾರ್ ವಿಚಾರವಾಗಿ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಬಿಳಿ ಟೋಪಿ ಅಂತ ಕರಿತೀರಾ, ಬಿಳಿ ಟೋಪಿ ಸಾಬಣ್ಣ ಅಂತ ನೀವು ಜಮೀರಿಗೆ ಕರಿತೀರಾ ಅಂತ ಕ್ವಶನ್ ಮಾಡಿದ್ದಾರೆ. ಆದರೆ ಇದಕ್ಕೆ ಅವರಿಂದ ಏನು ಉತ್ತರ ಬರುತ್ತೋ ನೋಡಬೇಕು. ಆದರೆ ಪ್ರತಾಪ್ ಸಿಂಹ ಮಾತ್ರ ಈ ಒಂದು ವಿಚಾರದಲ್ಲಿ ಸಿಡಿದೆದ್ದಿದ್ದಾರೆ, ಮತ್ತೆ ಮಾತನಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ವಿಚಾರ ಆಗಿರ್ಬೋದು, ಮತ್ತು ಈ ಒಂದು ಟೋಪಿಯ ವಿಚಾರ ಆಗಿರ್ಬೋದು, ಎರಡೂ ಕೂಡ RSSಗೆ ಸಂಬಂಧಪಟ್ಟಂತಹ ಘಟನೆಗಳೇ, RSS ಸಂಘಟನೆ ಬಗ್ಗೆ ಆಗಿರುವಂತಹ ಘಟನೆಗಳೇ. ಎರಡೂ ಕಡೆಗೂ ಕೂಡ RSSಗೆ ವಿರುದ್ಧವಾದಂತಹ ಬಂದಂತಹ ಹೇಳಿಕೆಗಳು. ಹೀಗಾಗಿ ಪ್ರತಾಪ್ ಸಿಂಹ ಈ ಒಂದು ಎರಡು ವಿಚಾರದ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಪ್ರಿಯಾಂಕ್ ಖರ್ಗೆ RSS ಬ್ಯಾನ್ ಆಗಬೇಕಂತ ಪತ್ರ ಬರೆದ್ರೆ DK ಶಿವಕುಮಾರ್ ಅವರು RSSನ ಟೋಪಿಯ ಬಗ್ಗೆ, ಕರಿ ಟೋಪಿ MLA ಅಂತ ಹೇಳಿ ಒಬ್ಬ MLA ಕರೆದಿದ್ದಾರೆ. ಇವೆರಡೂ ಕೂಡ ವಿಚಾರ ಏನಿದೆ ಚರ್ಚೆ ಆಗ್ತಾ ಇದೆ, ರಾಜಕೀಯವಾಗಿ ಒಂದು ದೊಡ್ಡ ವೇದಿಕೆಯಾಗಿ ಬದಲಾಗ್ತಾ ಇದೆ. ಈ ಒಂದು ವಿಚಾರ RSSನ ಮಧ್ಯಕ್ಕೆ ತಂದಿರುವಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರಿಗೆ ಮತ್ತು ಪ್ರಿಯಾಂಕ್ ಖರ್ಗೆಗೆ ಏನಾದರೂ ಮುಳುವಾಗುತ್ತಾ ಅನ್ನುವಂಥ ವಿಚಾರ ಕೂಡ ಇದೆ ಈ ಒಂದು ವಿಚಾರದಲ್ಲಿ. ಹೀಗಾಗಿ ಪ್ರತಾಪ್ ಸಿಂಹ ಈ ಎರಡೂ ವಿಚಾರದ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಎರಡಕ್ಕೂ ಕೂಡ RSS ಲಿಂಕ್ ಇದೆ, ಎರಡರಲ್ಲಿಯೂ ಕೂಡ RSS ಬಗ್ಗೆ ಮಾತನಾಡಲಾಗಿದೆ, ಎರಡರಲ್ಲಿಯೂ ಕೂಡ ಕಾಂಗ್ರೆಸ್ ನಾಯಕರು ಇಬ್ಬರು ಕೂಡ RSS ವಿರುದ್ಧವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಪ್ರತಾಪ್ ಸಿಂಹ ಈ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. RSS ಬಗ್ಗೆ ಯಾರೇ ಮಾತಾಡಿದ್ರು ಸರಿ, ಏನೇ ಮಾತಾಡಿದ್ರು ಸರಿ, ನಾವಂತೂ ತಿರುಗಿ ಬೀಳ್ತೀವಿ, ಸುಮ್ಮನೆ ಇರೋದಿಲ್ಲ. RSS ಸಂಘಟನೆಗೆ ಇರುವಂಥ ಒಂದು ಶಕ್ತಿ ಆ ರೀತಿಯಾಗಿದೆ. RSSನ್ನು ನಾವು BJP ಇಡೀ ನಾಯಕರು ಮತ್ತು RSSನ ಅನುಯಾಯಿಗಳು, RSSನ್ನು ನೋಡ್ಕೊಳ್ಳೋದು ಎಲ್ಲರೂ ಕೂಡ ನಾವು ಅದಕ್ಕೆ ಗೌರವ ಕೊಡ್ತೀವಿ. ಆದರೆ ನಿಮ್ಮ ಈ ಒಂದು ಅಗೌರವವನ್ನು ಸಹಿಸಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಮಾತಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.